ಶಾಂತ, ಏನ್ರಿ? ಈ ಸತೀಶ್ ಬಾವ ಯಾಕೆ ಶಾಂತ ಒಳ್ಳೆ ಹಣ್ಣು ಸುಟ್ಟಿರೋ ಬೆಕ್ತರ ತಿಂದು 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 ಆತ ಓಡಾಡ್ತಾವನೆ. ನಂಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣ್ರಿ. ನಾನು ನೋಡ್ತಾ ಇದ್ದೀನಿ, ಮಾತು ಇಲ್ಲ ಕಥೆ ಇಲ್ಲ, ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ನಿಂತವನೆ. ಕೇಳ್ತೀನಿ ರೀ. ಸತೀಶ್ ಬಾವ, ಯಾಕಪ್ಪ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ನಿಂತಿದ್ಯಾ? ಏನಾದ್ರು ಪ್ರಾಬ್ಲಮ್ ನಮ್ಮ ಮನೇಲಿ ನಿಂಗೆ? ಇಲ್ಲ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 9:30ಗೆ ನನ್ನ ಬರೆ ಕೇಳಿಬಿಟ್ಟು ಈಗ 9:35 ಆಯಿತು. ಯಾಕೆ ಮೇಡಮ್ ಯಾರೂ ಹೊರಟೇ ಇಲ್ಲ? ಓ, ಏನೋ ಸತೀಶ್ ಬಾವ ಒಳ್ಳೆ CM ಮೀಟಿಂಗ್ನ ಫಿಕ್ಸ್ ಮಾಡಿದ್ದೀನೋ ಅನ್ನಂಗೆ ಆಡ್ತಿದ್ದೀಯಪ್ಪ ನೀನು. ಅಯ್ಯೋ, ಒಂದು 5-10 ನಿಮಿಷ ಹಿಂದೆ ಮುಂದೆ ಆಯ್ತದೆ. ಬರಬೇಕಲ್ಲ ನನ್ನ ಫ್ರೆಂಡ್ ಮನೆಯವರು. ಬರ್ತಾರೆ ಇರು, ಹೋಗವ. ಇಲ್ಲ ಸರ್, ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ ಸರ್. ಹುಡುಗಿ ಮನೆಯವ್ರಿಗೆ 10 ಗಂಟೆಗಳಲ್ಲಿ ಇರ್ತೀವಿ ಅಂತ ಹೇಳಿದ್ದೀನಿ ಸರ್. ನೀವು ಬೇಗ ಹೊರಡಲೇಬೇಕು ಸರ್. ಅವ್ವ, ಈ ಸತೀಶ್ ಬಾವ ಹೇಳೋದು ನೋಡ್ರಿ, ನಾವೇನು ಮಾಡಕ್ ಕೆಲಸ ಇಲ್ದಂಗೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತೀವಿ ಅನ್ನಂಗೆ. ಸುಮ್ಮನಿರಪ್ಪ, ರೆಡಿಯಾಗಿ ಹೊಡ್ಸ್ಕೊಂಡು ಬರಬೇಡ್ವಾ ನನ್ನ ಫ್ರೆಂಡು? ಓಕೆ ಮೇಡಮ್, ಬೇಗ ಹೊರಡೋಣ ಮೇಡಮ್. ಇವನೇನು ಶಾಂತ ಒಳ್ಳೆ ಎದೆ ಮೇಲೆ ನಿಂತ್ಕೊಂಡಂಗೆ ಆಡ್ತಾವನಲ್ಲ. ಇದೇನು ಬರಲೂ ಇಲ್ಲಪ್ಪ ಗೋವಿಂದಣ್ಣ ಮನೆಯವರು. ಶಾಂತಕ, ಓ ಲಕ್ಷ್ಮಿ, ಗೋವಿಂದಣ್ಣ, ಪ್ರದೀಪ ಬಂದ್ರಾ? ಬನ್ನಿ ಬನ್ನಿ, ಹೊರಡುವ ಟೈಮ್ ಆಯ್ತು. ಶಾಂತಕ, ಇವ್ರ್ಯಾರು? ಲಕ್ಷ್ಮಕ್ಕ ಅವರೇ, ಇವನ ಹೆಸರು ಸತೀಶ್ ಬಾವ ಅಂತ. ನನ್ನ ಫ್ರೆಂಡು ರಾಜು ಬಾವನ್ಗೆ ಹೇಳಿದ್ದೆ ಹೆಣ್ಣು ನೋಡೋಕ್ಕೆ. ಅವನು ಇವ್ನಿಗೆ ಹೇಳೋನಂತೆ. ಇವನೇ ನಮ್ಗೆ ಹೆಣ್ಣು ತೋರಿಸ್ತಾ ಇರೋದು. ಬನ್ನಿ ಹೋಗವ. ಏನು ಸತೀಶ್ ಬಾವನ? ಇದೇನು ಶಾಂತಕ ಹಿಂಗದೆ ಹೆಸರು? ಮೇಡಮ್, ನಮ್ಮ ಫ್ಯಾಮಿಲಿ ಸರ್ನೇಮ್ ಬಾವ. ನನ್ನ ಹೆಸರು ಸತೀಶ್ ಬಾವ. ಫ್ಯಾಮಿಲಿ ಹೆಸರು, ನಿನ್ನ ಹೆಸರು ಏನಪ್ಪ? ಅದೇನು ಹೇಳಿದ ನಂಗೆ ಅರ್ಥನೇ ಆಗ್ಲಿಲ್ಲ. ಗೌರಿ, ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀ ಏನು ಅರ್ಥ ಮಾಡ್ಕೊಳ್ಳೋದು ಬೇಡ. ಈಗಲೇ ಟೈಮ್ ಆಗದೆ, ನಡಿ ಹೊರಡವ. ಸರಿ ಶಾಂತಕ. ಏನಪ್ಪ ಪ್ರದೀಪ, ರೆಡಿನಾ ಹುಡುಗಿ ನೋಡಕ್ಕೆ? ರೆಡಿ ಇದ್ದೀನಿ ಅಂಕಲ್. ನಾ ರೆಡಿ ಆಗಿಲ್ಲ ಅಂದ್ರೆ ನಮ್ಮಮ್ಮ ಬಿಡ್ಬೇಕಲ್ಲ. ನಮ್ಮ ಮಾಲಾಶ್ರೀನು ಬರ್ತೀನಿ ಅಂದ್ಲು. ಇದೆಲ್ಲ ಒಳಗೆ ಹೋದ್ಲಪ್ಪ. ಮಾಲಾಶ್ರೀ, ಮಾಲಾಶ್ರೀ, ಅತ್ತೆ ನಾ ಬಂದೆ. ಬಂದೆ ಅತ್ತೆ. ಅತ್ತೆ, ನಾನು ರೆಡಿ. ಸರಿ ಸರಿ, ನಡ್ರಿ. ಮತ್ತೆ ಇನ್ನೇನು, ಎಲ್ಲ ಬಂದಾಯ್ತಲ್ಲ. ಮೇಡಮ್, ನೀವು 5 ಜನ ಬರ್ತೀನಿ ಅಂತ ಹೇಳಿದ್ರಿ, ಈಗ 6 ಜನ ಆಗಿದ್ದೀರಲ್ಲ ಮೇಡಮ್. ಯಾಕೆ ನಾನು ಬಂದೆ ನಿಮ್ಗೇನು? ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಯ್ತಿದ್ರೆ ನೀವು. ನೋಡಿ ಮಾವ ಹೆಂಗ್ ಮಾತಾಡ್ತಾರೆ ಅವರು. ಯೋ ಸತೀಶ್ ಬಾವ, ನನ್ನ ಸೊಸೆ ಬರಬೇಕು ಅಂತ ಆಸೆ ಪಡ್ತಾಳೆ. ಅವಳು ಒಬ್ಳು ಬಂದ್ರೇನು ಒಂದು ಲೋಟ ಜ್ಯೂಸ್ ಕೊಡಲ್ವಾ ಹೆಣ್ಣಿನ ಮನೆಯವರು? ಜ್ಯೂಸ್ ಕೊಡ್ತಾರೆ ಸರ್. ನಾನು 5 ಜನ ಬರ್ತಾರೆ ಅಂತ ಇನ್ಫಾರ್ಮ್ ಮಾಡಿದ್ದೆ ಸರ್. ಈಗಲೇ ಫೋನ್ ಮಾಡಿ 6 ಜನ ಬರ್ತಾರೆ ಅಂತ ಹೇಳ್ತೀನಿ ಸರ್. ಇದೇನು ಗೌಡ್ರೆ, ಒಳ್ಳೆ ಮಿಲಿಟರಿ ಆಫೀಸರ್ ಆಡ್ದಂಗೆ ಆಡ್ತಾವನೆ ಇವನು. ಗೋವಿಂದಣ್ಣ, ಇವ್ನು ಹಿಂಗೆ ಮಾತಾಡೋದು. ನಡ್ರಿ ಹೋಗವ, ಇವ್ ನೋಡ್ರೆ ಸಂಬಂಧ ಹೆಂಗಿದೆ ಅಂತ ನೋಡ್ಬೇಕು ಫಸ್ಟ್. ನಡಿಯಮ್ಮ ಸೊಸೆ ಮುದ್ದು. ಸರ್, ಇದೇ ಹುಡುಗಿ ಮನೆ ಸರ್. ಮನೆ ಬಹಳ ಚೆನ್ನಾಗಿದೆ ಅಲ್ವೇನೆ ಲಕ್ಷ್ಮಿ? ಹೌದು ಶಾಂತಕ. ಏನಯ್ಯ ಸತೀಶ್ ಬಾವ, ಏನ್ ಈಚೆ ನಿಲ್ಸ್ಕೊಂಡು ನಿಂತಿರ್ತೀಯ, ಒಳಗೆ ಕರ್ಕೊಂಡೋಯ್ತೀಯಾ? 1 ಮಿನಿಟ್ ಸರ್, ನಾನು ಸರೋಜಾ ಆಂಟಿ ಕರಿತೀನಿ ಸರ್. ಸರೋಜಾ ಆಂಟಿ, ಸರೋಜಾ ಆಂಟಿ. ಯಾರು? ಓ ಸತೀಶ್ ಬಾವ. ಹುಡುಗನ ಕಡೆಯವರೆಲ್ಲ ಬಂದೇ ಬಿಟ್ಟವ್ರೆ. ಬನ್ನಿ ಬನ್ನಿ ಒಳಗಡೆ. ಶಾಂತ, ಏನ್ರಿ? ಶಾಂತ, ಹುಡ್ಗಿಯವ್ರ ಅವನೇ ನೋಡಕ್ ಇಷ್ಟು ಚೆನ್ನಾಗವಳೆ. ಇನ್ನು ಹುಡ್ಗಿ ಇನ್ನೆಂಗಿರ್ಬಿಡ ಶಾಂತ. ರೀ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅವಳೇನು ನನ್ನಷ್ಟು ಚೆನ್ನಾಗಿಲ್ಲ. ಏನಾಯ್ತು? ಬನ್ನಿ ಒಳಗಡೆ. ಏನಿಲ್ಲ ಏನಿಲ್ಲ, ನಡೀರಿ. ಸರೋಜ ಅವರೇ, ನಿಮ್ಮ ಹಾಗೇನೆ ನಿಮ್ಮ ಮನೇನು ಬಹಳ ಚೆನ್ನಾಗಿದೆ. ಥ್ಯಾಂಕ್ಸ್. ಕೂತ್ಕೊಳ್ಳಿ. ರೀ, ಬಾಯಿ ಮುಚ್ಕೊಂಡು ಕೂತ್ಕೋತೀರ ಏನಿವಾಗ? ಶಾಂತ, ಮನೆ ಚೆನ್ನಾಗಿತ್ತಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ. ನೀನೇ ಕೋಪ ಮಾಡ್ಕೋತಾ ಇದೀಯಾ? ನೀವೇನು ಹೇಳಿದ್ರಿ ಅಂತ 2 ಕಿವಿಲೂ ಕೇಳಿಸ್ಕೊಂಡಿದ್ದೀನಿ. ಬಾಯ ಮುಚ್ಕೊಂಡು ಕೂತ್ಕೊಳ್ಳಿ. ನಾವು ಬಂದಿರೋದು ಪ್ರದೀಪನಿಗೆ ಹೆಣ್ಣು ನೋಡಕ್ಕೆ, ನೆನಪಿರ್ಲಿ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ನಮ್ಮ ಮನೆಗೆ ಬರೋಕ್ಕೇನು ತೊಂದರೆ ಆಗಲಿಲ್ಲ ಅಲ್ವಾ ದಾರಿಲಿ? ಸರೋಜ ಅವರೇ, ನಮ್ಮನ್ನು ಕರ್ಕ ಬಂದಿದ್ದ್ಯಾರು? ಈ ಸತೀಶ್ ಬಾಬಾ. 1 ಸೆಕೆಂಡು ಆ ಕಡೆ ಈ ಕಡೆ ಆದಂಗೆ ಸೀದಾ ನಿಮ್ಮ ಮನೆಗೆ ಕರ್ಕ ಬಂದ್ಬಿಟ್ಟವನೇ ನೋಡಿ. ಹೌದೌದು. ಇಲ್ಲಿ ಹುಡುಗ ಯಾರು ಅಂತ ಗೊತ್ತಾಯ್ತು. ಆ ಹುಡುಗನವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗ್ಲಿಲ್ಲ. ಸರೋಜಾ ಆಂಟಿ, ಈಗ ನಾನು ಹೇಳ್ತೀನಿ ಹುಡುಗನ ಅಪ್ಪ ಅಮ್ಮ ಯಾರು ಅಂತ. ಅಯ್ಯಯ್ಯೋ ಸತೀಶ್ ಬಾವ, ನೀನೇನು ಹೇಳೋದು ಬೇಡಪ್ಪ. ನೀನು ಇಲ್ಲಿವರೆಗೆ ಕೊಟ್ಟರೆ ಟಾರ್ಚರೇ ಸಾಕು. ನೀನು ಕೂತ್ಕೋ, ನಾವೇ ಪರಿಚಯ ಮಾಡ್ಕೋತೀವಿ.
ಸರೋಜ ಅವರೇ, ಇಲ್ಲಿ ಕೂತಿದ್ದಾನಲ್ಲ ಇವನೇ ಮದುವೆ ಹುಡುಗ, ಅವನ ಹೆಸರು ಪ್ರದೀಪ ಅಂತ. ನಮಸ್ತೆ ಆಂಟಿ. ನಮಸ್ತೆ ಕಣಪ್ಪ. ಇಲ್ಲಿ ನನ್ನ ಪಕ್ಕ ಕೂತವಳಲ್ಲ, ಇವಳ ಹೆಸರು ಲಕ್ಷ್ಮಿ ಅಂತ, ಹುಡುಗನವ್ರ ಅಮ್ಮ. ಅಲ್ಲಿ ಹುಡುಗನ ಪಕ್ಕ ಆ ಕಡೆ ಕೂತವ್ರಲ್ಲ, ಅವರು ಹುಡುಗನವ್ರಪ್ಪ ಗೋವಿಂದಣ್ಣ ಅಂತ. ನಾವೆಲ್ಲ ಒಂದೇ ವಿಧಿಲಿ ಇರೋದು, ನಾವು ಭಾಳ ಕ್ಲೋಸ್ ಫ್ರೆಂಡು. ಅದಕ್ಕೆ ಇವ್ರ ಜೊತೆ ನಾವು ಬಂದಿದ್ದೀವಿ ನೋಡಕ್ಕೆ. ಈ ಕಡೆ ಕೂತವರಲ್ಲ ಇವರು ನಮ್ಮ ಯಜಮಾನ್ರು ಸುಂದ್ರೇಗೌಡರು ಅಂತ. ಆ ಕಡೆ ಕೂತವಳೆಲ್ಲ ಕೆಂಪನ ಸೀರೆ ಹಾಕೊಂಡು, ಇವಳು ನನ್ನ ಸೊಸೆ ಮಾಲಾಶ್ರೀ ಅಂತ. ನಿಮ್ಮ ಹೆಸರು ಹೇಳಲೇ ಇಲ್ಲ ನೀವು. ಹಾ, ನನ್ನ ಹೆಸರು ಶಾಂತ ಅಂತ, ಎಲ್ಲರೂ ನನ್ನ ಶಾಂತಕ್ಕ ಅಂತ ಕರೀತಾರೆ. ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಎಲ್ಲಿ ನಿಮ್ಮ ಮನೆಯವ್ರು ಕಾಣಿಸ್ತಾ ಇಲ್ವಲ್ಲ? ನಮ್ಮ ಮನೆಯವರು ಸ್ವಲ್ಪ ಅಂಗಡಿ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ರು. ಇನ್ನೇನು ಬಂದ್ಬಿಡ್ತಾರೆ. ಸರೋಜಾ, ಬಂದರು ನೋಡಿ ನಮ್ಮ ಮನೆಯವರು. ರೀ, ಹುಡುಗನ ಕಡೆಯವ್ರು ಬಂದಿದ್ದಾರೆ, ಮಾತಾಡಿಸಿ. ಎಲ್ರಿಗೂ ನಮಸ್ಕಾರ. ನೀವು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನಾನು ಸ್ವಲ್ಪ ಊರೊಳಗಡೆ ಅಂಗಡಿ ಹತ್ರ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಪರವಾಗಿಲ್ಲ ಬಿಡಿ, ಬಂದ್ರಲ್ಲ. ನನ್ನ ಹೆಸರು ಸೋಮಣ್ಣ ಅಂತ, ನನ್ನ ಹೆಂಡತಿ ಹೆಸರು ಸರೋಜಾ ಅಂತ. ನಮ್ಗೆ ಇರೋಳು ಒಬ್ಳೇ ಮಗಳು. ಅವಳು ಮದುವೆ ಮಾಡೋದೇ ಒಂದು ದೊಡ್ಡ ಕನಸು ನಮಗೆ. ನಮಗೂ ಒಬ್ಬನೇ ಮಗ ಪ್ರದೀಪ ಅಂತ. ತುಂಬ ಸಂತೋಷ. ಮತ್ತೆ ಸೋಮಣ್ಣ ಅವರೇ, ನೀವೇನು ಮಾಡ್ಕೊಂಡಿರೋದು, ನಿಮ್ಮ ಮನೆತನ ಹೇಗೆ ಅಂತ ಸ್ವಲ್ಪ ತಿಳ್ಕೊಬೋದಾ? ನಮ್ಮದು ವ್ಯವಸಾಯ, ಬಾಳೆ ತೋಟ, ಅಡಿಕೆ ತೋಟ, ತೆಂಗು ಎಲ್ಲ ಇದೆ. ಜೊತೆಗೆ ಅಕ್ಕಿ ವ್ಯಾಪಾರದ್ದು ಬಿಸ್ನೆಸ್ಸು ಮಾಡ್ತೀನಿ. ಜೀವನ ಅಂತೂ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮಗೆ ಒಬ್ಬಳೇ ಮಗಳು, ಅವಳ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಕನಸು ನೋಡಿ. ಓ ಹೌದಾ, ನೀವು ವ್ಯವಸಾಯ ಮಾಡೋದಾ? ನಾವು ಎಲ್ಲ ವ್ಯವಸಾಯಗಾರರೇ. ಕೇಳಿ ತುಂಬ ಸಂತೋಷ ಆಯಿತು. ಹುಡುಗ ಏನು ಮಾಡ್ತಾ ಇದ್ದಾನೆ? ಸೋಮಣ್ಣ ಅವರೇ, ನನ್ನ ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಒಳ್ಳೆ ಕಂಪ್ನಿಲಿ ಕೆಲಸದಲ್ಲಿದ್ದಾನೆ. ನಮಗೂ ಒಬ್ಬನೇ ಮಗ. ಓ ಹೌದಾ, ನಂಗೆ ತುಂಬ ಸಂತೋಷ ಆಯಿತು ಕೇಳಿ. ಇನ್ನೇನು, ನಿಮಗೂ ಒಬ್ಬನೇ ಮಗ, ನನಗೂ ಒಬ್ಬಳೇ ಮಗಳು. ಈ ಸಂಬಂಧ ಕೂಡಿ ಬಂದರೆ ಅದ್ದೂರಿಯಾಗಿ ನಾನು ಮದುವೆ ಮಾಡ್ಕೊಟ್ಬಿಡ್ತೀನಿ ನೋಡಿ. ನಾನು ಈಗಲೇ ಹೇಳ್ತೀನಿ, ಮದುವೆಗೆ ಹುಡುಗನಿಗೆ ಕಾರು, 1 kg ಚಿನ್ನ ಎಲ್ಲ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ. ಅತ್ತೆ, ಏನೇ ಅತ್ತೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅನ್ನಿಸ್ತಾ ಇದೆಯಲ್ಲ ನನಗೆ. ಹೌದಾ, ಯಾಕಂಗ ಅನ್ನಿಸ್ತು ನಿಂಗೆ? ಮತ್ತೆ ಮಾತು ಇನ್ನೂ ಶುರುನೇ ಮಾಡಿಲ್ಲ, ಆಗಲೇ ಕಾರ್ ಕೊಡ್ತೀವಿ, ಚಿನ್ನ ಕೊಡ್ತೀವಿ ಅಂತ ಏನೇನು ಹೇಳ್ತವ್ರೆ. ಹುಡುಗಿಗೇನೋ ಪ್ರಾಬ್ಲಮ್ ಇರಬೇಕು ಅತ್ತೆ. ಏ ಮಾಲ, ಅನುಕೂಲವಾಗಿ ಅವರೆಲ್ಲರೂ ಕೊಡ್ತೀವಿ ಅಂತವ್ರೆ, ಕೂತ್ಕೋ ಸುಮ್ಮನೆ. ಇಲ್ಲ ಅತ್ತೆ, ಇಲ್ಲೊಂದು ಸಮಸ್ಯೆ ಇದ್ದೇ ಇದೆ. ಕೂತ್ಕೊಳ್ಳಿ, ಏನೇನೋ ಮಾತಾಡಿ ಎಡವಟ್ಟು ಮಾಡಬೇಡ. ಕೊಡೋದು ತಗೊಳ್ಳೋದ ಮೇಲೆ ಮಾತಾಡವ. ಫಸ್ಟ್ ಹುಡುಗಿ ಕರೆಸಿ ಹುಡುಗಿ ನೋಡ್ಬಿಡವ. ಓಕೆ ಮೇಡಮ್. ಸರೋಜಾ ಆಂಟಿ, ಈಗ ಹುಡುಗಿ ಕರ್ಕೊಂಡು ಬನ್ನಿ. ಸರೋಜಾ, ಹೋಗು ಮಮತನ್ ಕರ್ಕೋಬಾ. ಸರಿ ರೀ, ನೀವು ಕೂತ್ಕೊಳ್ಳಿ, ಕರ್ಕೊಬರ್ತೀನಿ. ಅಂಕಲ್, ನಿಮ್ದು ಆಂಟಿದು ಅರೇಂಜ್ ಮ್ಯಾರೇಜ್ ಅಲ್ವಾ? ಏ ಮಾಲಿ, ಅದು ಕಟ್ಕೊಂಡು ನಿಂಗೇನೋ ಕೂತ್ಕೊಳ್ಳಿ. ಹೌದಮ್ಮ, ನಮ್ದೆಲ್ಲ ಅರೇಂಜ್ ಮ್ಯಾರೇಜೇ. ಆಗಿನ ಕಾಲದಲ್ಲಿ ಎಲ್ಲಮ್ಮ ಲವ್ ಗಿವ್ ಎಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿ ಮಾಡಿರೋ ಹುಡುಗಿನ ನನ್ನ ಹೆಂಡತಿ ಸರೋಜಾ. ಅಂಕಲ್, ನಾನು ನಿಮ್ಮನ್ನು ನೋಡಿದ ತಕ್ಷಣ ತಿಳ್ಕೊಂಡೆ ನಿಮ್ದು ಅರೇಂಜ್ ಮ್ಯಾರೇಜ್ ಅಂತ. ಹೌದಾ, ಅದೇಂಗೆ ತಿಳ್ಕೊಂಡಮ್ಮ? ಅಂಕಲ್, ಲವ್ ಮ್ಯಾರೇಜಲ್ಲಿ ಹುಡುಗ ಹುಡುಗಿ ಏಜ್ ಗ್ಯಾಪ್ ತುಂಬ ಕಡಿಮೆ ಇರುತ್ತೆ, ಆದರೆ ಅರೇಂಜ್ ಮ್ಯಾರೇಜಲ್ಲಿ ಹುಡುಗ ಹುಡುಗಿ ಏಜ್ ಗ್ಯಾಪ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಂಗೆ ಗೊತ್ತಾಯ್ತು ಅಂಕಲ್. ಏ ಮಾಲಿ, ಕೂತ್ಕೊಳ್ಳಿ, ಯಾಕೆ ಬಂದ್ ಕಡೆ ಎಲ್ಲ ನನ್ನ ಮರ್ಯಾದೆ ತೆಗಿತೀಯಾ? ಏನಮ್ಮ ಗೊತ್ತಾಯ್ತು ನಿಂಗೆ? ಅದೇ ಅಂಕಲ್, ಆಂಟಿ ನೋಡಿ ಎಷ್ಟು ಹೆಂಗಾಗಿದ್ದಾರೆ, ಆದರೆ ನಿಮಗೆ ನೋಡಿ ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ವಯಸ್ಸಾದಂಗೆ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ನಂಗೆ ಗೊತ್ತಾಯ್ತು ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜು ಅಂತ. ಸೋಮಣ್ಣವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಸೊಸೆ ಸ್ವಲ್ಪ ಹುಡುಗಾಟ ಜಾಸ್ತಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾಳೆ. ನೀವು ಬೇಗ ಹುಡುಗಿ ಕರ್ಸ್ಬಿಟ್ರೆ ನಾವು ಹುಡುಗಿ ನೋಡ್ಬಿಡ್ತೀವಿ. ಸೊಸೆ ಮುದ್ದು, ನಿಮ್ಮ ಅತ್ತನ ಒಪ್ಪಿಸ್ಕೊಂಡು ಕರ್ಕೊಬಂದಿರೋದು ನಾನು ನಿನ್ನ. ದಯವಿಟ್ಟು ನಾನು ಮರ್ಯಾದೆ ಉಳ್ಸಮ್ಮ. ಒಂದು 10 ನಿಮಿಷ ಸುಮ್ಮ ಕೂತ್ಕೋತೀಯಾ? ಆಯ್ತು ಮಾವಯ್ಯ. ಶಾಂತಕ್ಕ, ನೀನು ಸೊಸೆನ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಕೇಳು ಶಾಂತಕ್ಕ. ಆಮೇಲೆ ಇನ್ನೂ ಶುರುನೇ ಮಾಡಿಲ್ಲ, ಸಂಬಂಧ ಮುರುಗಿರ್ದಾಕ್ಬಿಟ್ಟಳು. ಲಕ್ಷ್ಮಿ, ನೀನು ತಲೆ ಕೆಡ್ಸ್ಕೊಬೇಡ, ಅವಳನ್ನ ನಾನು ನೋಡ್ಕೊತೀನಿ, ಸುಮ್ಮನಿರು. ಇವಳೇ ನೋಡಿ ನನ್ನ ಮಗಳು ಮಮತಾ ಅಂತ. ನಿನ್ನ ಕಣ್ಣ ನೋಟದಲ್ಲಿ 100 ಹಾಸೆ ಕಂಡೆನ. ಏನು ಪ್ರದೀಪ, ಕೂತಲ್ಲೇ ಕನಸು ಕಾಣ್ತಾ ಇದೀಯಾ? ಏನು ಹುಡುಗಿ ಇಷ್ಟ ಆದ್ಲಾ? ಅಂಕಲ್, ನಂಗೆ ಮಮತಾ ಸಿಕ್ಕಿಲ್ಲ ಅಂದರೆ ನಾನು ಮಾನಸಿಕ ರೋಗಿ ಆಗ್ಬಿಡ್ತೀನಿ ಅಂಕಲ್.
ಹೌದಾ, ಅಷ್ಟೊಂದಿಷ್ಟ ಆಗ್ಬಿಟ್ಲಾ? ಸರಿ ಸರಿ, ಮಾತಾಡವ ಇರು, ಈ ಸಂಬಂಧ ಕುದುರ್ಸ್ಕೊಂಡೇ ಹೋಗವ. ಹಾ, ಹುಡುಗಿ ತುಂಬಾ ಲಕ್ಷಣವಾಗಿ ಚೆನ್ನಾಗಿದ್ದಾಳೆ. ಏನು ಓದಿದ್ದಾಳೆ? ನಮ್ಮ ಮಗಳು BA ಮಾಡಿದ್ದಾಳೆ. BA-ನಾ? ನಮ್ಮ ಪ್ರದೀಪ ಇಂಜಿನಿಯರಿಂಗ್ ಮಾಡೋನೆ. ಯಾಕೆ ನಿಮ್ಮ ಮಗಳು ಎರಡು ಅಕ್ಷರ ಮಾಡೋಳೆ? ಮುಂದಕ್ಕೆ ಓದಕ್ಕೆ ಆಗ್ಲಿಲ್ವಾ? ಅಂಕಲ್, ಆಂಟಿನ ಸುಮ್ಮನಿರ ಕೇಳಿ ಅಂಕಲ್. ಇವ್ರು ಏನಾದ್ರು ಎಡವಟ್ಟಂಗೆ ಮಾತಾಡ್ಬಿಟ್ರೆ ಆಮೇಲೆ ಮದುವೆ ಕ್ಯಾನ್ಸಲ್ ಆಗ್ಬಿಟ್ಟದು ಅಂಕಲ್. ಸೋಮಣ್ಣವ್ರೆ, ಹುಡುಗಿ ಏನಾದರೂ ಇದ್ರೆ ಮಾತಾಡ್ಕೊಳ್ಳಿ. ಗೌಡ್ರೆ, ಮಾತಾಡೋದೇನಿದೆ, ಏನು ಬೇಡ ಬಿಡಿ, ಇಲ್ಲೇ ಮಾತುಕತೆ ಮುಗಿಸೋಣ. ಹಾಗಂದ್ರೆ ಹೆಂಗೆ? ಹುಡುಗಿ ಮಾತಾಡ್ಕೊಳ್ಳಿ ಬಿಡಿ. ಅವ್ರ ಇಷ್ಟ ಕಷ್ಟಗಳು, ಅವ್ರ ಅಭಿಪ್ರಾಯಗಳನ್ನ ಅವರು ಮಾತಾಡ್ಕೊಂಡ್ರೆ ಮುಂದಕ್ಕೆ ಅವ್ರ ತಾನೇ ಜೀವನ ಮಾಡೋದು. ಮಾತಾಡ್ಲಿ ಬಿಡಿ. ಇಲ್ಲ ಇಲ್ಲ, ಬೇಡ. ಈಗ ನಾವೆಲ್ಲ ಜೀವನ ಮಾಡ್ಲಿಲ್ವಾ? ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನಾವೇನು ಮದುವೆಗೆ ಮುಂಚೆ ಮಾತಾಡಿದ್ವಿ ಹೇಳಿ? ಆ ಥರ ಏನು ಬೇಡ. ಏನೇ ಇದ್ರೂ ಇಲ್ಲೇ ಮಾತಾಡಿ ಮುಗಿಸೋಣ. ಅತ್ತೆ, ಇಲ್ಲೇನೋ ಸಮಸ್ಯೆ ಇದೆ ನೋಡಿ. ಅಲ್ಲಿ ಹುಡುಗಿನ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅವರಪ್ಪ. ಹೌದಲ್ವಾ? ಬಂದಷ್ಟೊತ್ತಿಂದ ಈ ಹುಡುಗಿ ಒಂದು ಮಾತಾಡಿಲ್ವಲ್ಲ. ಇರು, ಮಾತಾಡಿಸ್ತೀನಿ. ಏನಮ್ಮ ಮಮತಾ, ನಿಂಗೆ ನಮ್ಮ ಹುಡುಗನ ಜೊತೆ ಮಾತಾಡೋಕ್ಕೇನಾದ್ರು ಇದೆಯಾ? ಹೌದು ಆಂಟಿ, ನಾನು ಹುಡುಗನ ಜೊತೆ ಮಾತಾಡಬೇಕು. ಮಮತಾ, ಮಾತಾಡೋದೇನಿರುತ್ತೆ ಹುಡುಗನ ಜೊತೆ? ಅದೇನೇ ಮಾತಾಡೋದಿದ್ರೆ ಇಲ್ಲೇ ಮಾತಾಡು. ಆಂಟಿ, ನಾನು ಹುಡುಗಿ ಜೊತೆ ಮಾತಾಡಬೇಕು. ಸರೋಜಾ, ಹುಡುಗನು ಮಾತಾಡಬೇಕು ಅಂತ ಇದ್ದಾನೆ. ಸರಿ ಸರಿ, ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಕಳಿಸು, ಮಾತಾಡ್ಕೊ ಬರ್ಲಿ. ಸರಿ ರೀ. ಪ್ರದೀಪ, ಆಲ್ ದ ಬೆಸ್ಟ್ ಕಣೋ, ಚೆನ್ನಾಗಿ ಮಾತಾಡು. ಸರಿ ಅಂಕಲ್. ನೀವು ನನಗೆ ತುಂಬ ಇಷ್ಟ ಆದ್ರಿ. ನಿಮಗೆ ನಾನು ಇಷ್ಟ ಆದ್ನಾ? ಹೌದಾ? ಏನಕ್ಕೆ ಇಷ್ಟ ಆದೆ ನಿಮಗೆ ನಾನು? ಏನು ಅಂತ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣವೇ ನನಗೆ ತುಂಬ ಇಷ್ಟ ಆಗ್ಬಿಟ್ರಿ. ನಾನು ಆ್ಯಕ್ಚುಲಿ ಮದುವೆ ಆಗೋಕ್ಕೆ ರೆಡಿ ಇರಲಿಲ್ಲ, ಬಟ್ ಇಲ್ಲಿಗೆ ಬಂದು ನಿಮ್ಮನ್ನು ನೋಡಿದ ಮೇಲೆ ಮದುವೆ ಆದರೆ ನಿಮ್ಮನ್ನೇ ಆಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಹೌದಾ? ನನಗೂ ನೀವು ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾ ಇದೆ. ಹೌದಾ? ಥ್ಯಾಂಕ್ ಯು ಕಣ್ರಿ. ನಿಮಗೆ ನಾನು ಇಷ್ಟ ಆದ್ನ ಅಂತ ನೀವು ಹೇಳಲೇ ಇಲ್ಲ. ನೀವಿಷ್ಟನೇ ಇಲ್ವಾ ಅಂತ ಹೇಳಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಲ್ವಾ? ಎಷ್ಟು ಟೈಮ್ ಬೇಕು ಕೇಳಿ, ನಾನು ಕೊಡ್ತೀನಿ. ನಿಮಗೋಸ್ಕರ ನಾನು ಕಾಯಕ್ಕೆ ರೆಡಿ ಇದ್ದೀನಿ. ನೀವು ತುಂಬ ಒಳ್ಳೆಯವರು. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ. ಸರ್, ಬೆಂಗಳೂರಿಗೆ ಹೋಗಬೇಕು. ಇಲ್ಲಿ ಯಾವ ಕಡೆಯಿಂದ ಹೋಗ್ಬೇಕು ಸರ್? ನೋಡಿ, ಇಲ್ಲಿ ಸ್ಟ್ರೇಟ್ ಹೋಗ್ಬಿಟ್ಟು ರೈಟ್ ತಗೊಳ್ಳಿ, ಆಮೇಲೆ ಡೌನ್ ಒಂದೇ ರೋಡು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಓಕೆ. ಮಮತಾನು ಓದ್ಲಾ? ಅಯ್ಯಯ್ಯೋ, ಅಪ್ಪ, ಅಮ್ಮ, ಅಂಕಲ್, ಬೇಗ ಬನ್ನಿ, ಎಲ್ಲರೂ ಓಡ್ ಬನ್ನಿ. ಇಲ್ಲಿ ಮಮತಾ ಓಡೋಟೋಗ್ತಾ ಇದ್ದಾಳೆ, ಬನ್ನಿ. ನಮಸ್ಕಾರ ಫ್ರೆಂಡ್ಸ್. ಮಮತಾ ಓಡೋದ್ಲ ಇಲ್ವಾ ಅಂತ ನಿಮಗೆ ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಕೆಳಗಡೆ ಇರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.